ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ. ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯು ಗಡಿಯೊಳಗಿನ ನೆಲವು ಗಡಿಯು ಗಡಿಯೊಳಗಿನ ನೆಲವು ನೆಲ ಜಲ ಜನ ಸಂಬಂಧವ ಬೆಸೆಯುವ ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ. ವಿಂಧ್ಯ ವಿಮಾಚಲ ಗಿರಿ ಪರ್ವತವು ಸುಂದರ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಲಾ 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 ಕಂದ ಕಂದ ಅಂಬೇಡ್ಕರರಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಕರುಣಶೀಲ ಬುದ್ಧನಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಅಸಮಾನತೆಯ ಮಾವಸೆಗೆ ಹಣತೆ ನೀನಾಗೋ ಅಸಮಾನತೆಯ ಮಾವಾಸೆಗೆ ಹಣತೆ ನೀನಾಗೋ ನೊಂದ ಜನರ ಕಣ್ಣೀರ ಒರೆಸುವ ಹೃದಯವಂತನಾಗೋ ನೊಂದ ಜನರ ಕಣ್ಣೀರ ಒರೆಸುವ ಹೃದಯವಂತನಾಗೋ ಕಕ್ಕಲ್ಲ ಕಳೆದು ಕಲೆಯಾಗಿ ಒಳೆದು ಗೌರವಿಪ ಮೂರ್ತಿಯಾಗೋ ಮಾನವತವಾದಿಯಾಗೋ ನೀ ಮಾನವತವಾದಿಯಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗೋ ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗೋ ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗೋ ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗೋ ಇವನಮ್ಮವ ಎಂದ ಅಣ್ಣ ಬಸವನಾಗೋ ಲೋಕಕ್ಕೆ ಬೆಳಕಾಗೋ ನೀ ಲೋಕಕ್ಕೆ ಬೆಳಕಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ
ಜನನಿಯ ತನುಜಾತೆ ಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನ ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ಭಾರತವೆಂದರೆ ತ್ರಿವರ್ಣ ಧ್ವಜವು ಗಡಿಯು ಗಡಿಯೊಳಗಿನ ನೆಲವು ಗಡಿಯು ಗಡಿಯೊಳಗಿನ ನೆಲವು ನೆಲ ಜಲ ಜನ ಸಂಬಂಧವ ಬೆಸೆಯುವ ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಸಂವಿಧಾನದ ಆಶಯವು ಜೈ ಭಾರತ ಜೈ ಜೈ ಭಾರತ ಜೈ ಭಾರತ ಜೈ ಜೈ ಭಾರತ ವಿಂಧ್ಯ ವಿಮಾಚಲ ಗಿರಿ ಪರ್ವತವು ಸುಂದರವನ ಸುತ್ತಲೂ ಕಡಲು ಯಮನೆ ಸರಸ್ವತಿ ಗೋದಾವರಿಯು ಕಾವೇರಿಯ ಗಂಗೆಯ ಒಡಲು ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಇಡೀ ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಬೃಹತ್ ಗಾತ್ರದ ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರವನ್ನು ಪರಿಪಾಲನೆ ಮಾಡುತ್ತಿರುವಂಥ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಇಡೀ ಪ್ರಪಂಚಕ್ಕೆ ಜಗದ್ಗುರು ಆಗಿರುವಂತಹ ಜ್ಞಾನದೇವಿಯಾಗಿರುವಂಥ ನಿಮ್ಮೆಲ್ಲರಿಗೂ ಸಹ ಜ್ಞಾನದಾತಿ ಆಗಿರುವಂಥ ಭವ್ಯ ಭಾರತಾಂಬೆಯ ಆಡಳಿತಾತ್ಮಕ ಯಂತ್ರದ ನೀತಿ ನಡೆ ನುಡಿ ಆಚಾರ ವಿಚಾರ ಚಿಂತನೆ ಭಾವನೆ ಪಾಲನೆ ವರ್ತನೆ ಇತ್ಯಾದಿಗಳನ್ನು ನಾವು ಮನಗಾಣಬೇಕಾದಂಥ ದಿನವನ್ನು ನಮಗೆ ನಮ್ಮ ಸಂವಿಧಾನದ ಶಿಲ್ಪಿಗಳು ನಮ್ಮ ಭಾರತವನ್ನು ಮುಂದಿನ ಭವಿಷ್ಯಕ್ಕೆ ಉಳಿಸಿಕೊಟ್ಟಂಥ ಮಹನೀಯರುಗಳು ಕೊಟ್ಟಿರುವಂಥ ವಿಚಾರಧಾರೆಯನ್ನು ಇವತ್ತು ನಾವು ಚಿಂತನೆ ಮಂಥನ ಮಾಡಲಿಕ್ಕೆ ಸೇರಿರುವಂಥ ಕಾರ್ಯಕ್ರಮ ಇದಾಗಿದೆ. ಇಡೀ ಭಾರತದಾದ್ಯಂತ ಇಂದು ಬೃಹತ್ ಗಾತ್ರದ ಸಂವಿಧಾನವನ್ನು ನಾವು ಆತ್ಮಾರ್ಪಣೆ ಮಾಡಿಕೊಂಡಂಥ ಪರಮ ಪಾವನವಾದಂಥ ದಿನದ ಶುಭಾಶಯಗಳನ್ನು ಸರ್ವರಿಗೂ ಸಮರ್ಪಣೆ ಮಾಡುತ್ತಾ, ವಿಶೇಷವಾಗಿ ಇಂದು ನಮ್ಮ ಆನೇಕಲ್ಲಿನ ಪ್ರತಿಷ್ಠಿತ ಶಾಲೆ, ನಾನು ಅಧ್ಯಯನ ಮಾಡಿದಂಥ ಶಾಲೆ, ನನ್ನ ಜ್ಞಾನ ಭೂಮಿಯಾದಂಥ ಶಾಲೆ, ಈ ಶಾಲೆಯಲ್ಲಿ ಆವರಣದಲ್ಲಿ ಧನ್ಯವಾದಗಳು. ಈಗ ಶ್ರೀಮತಿ ಶಶಿಕಲಾ, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ, ಇವರು ಸಂವಿಧಾನ ದಿನಾಚರಣೆ ಬಗ್ಗೆ ಉಪಸ್ಥಿತಿರೋ ಎಲ್ಲ ಭಾವಿ ಭಾರತದ ಪ್ರಜೆಗಳಿಗೆ ನಾನು ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ನಮ್ಮದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಸೊ ಯುವ ಸಬಲೀಕರಣ ಅಂತ ಹೇಳಿದರೆ, ಯುವ ಅಂದುಕೂಡಲೇ 15ರಿಂದ 29 ವರ್ಷದ ವಯೋಮಾನ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಯುವ ನೀತಿ ಹೇಳುತ್ತೆ. ಸೊ ನೀವು ಎಲ್ಲರೂ 15 ವರ್ಷಗಳ ಮೇಲ್ಪಟ್ಟವರಿದ್ದೀರಿ. ಸೊ ಎಲ್ಲ ಯುವ ಜನರಿಗೆ ಕೂಡ ನಾನು ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ಸಂವಿಧಾನ ಅಂತ ಹೇಳಿ ನಮ್ಮ ಇಡೀ ಪ್ರಪಂಚಕ್ಕೆ ಏನು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾನೆ, ಅದರಲ್ಲಿರೋ ಮಾಹಿತಿಗಳೇ ಪೂರ್ಣವಾಗಿದೆ ಅನಿಸ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಸಂವಿಧಾನದ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಈ 3 ಪದಗಳನ್ನು
1976ರಲ್ಲಿ ಈ ದೇಶವನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಆಳ್ವಿಕೆ ಮಾಡಿದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು 1976ರಲ್ಲಿ 42ನೇ ತಿದ್ದುಪಡಿಗೆ ಈ 3 ಪದಗಳನ್ನು ಸೇರಿಸಿ ಸಂವಿಧಾನದ ಪ್ರಸ್ತಾವನೆಗೆ ಈ ಪದಗಳನ್ನು ಸೇರಿಸಿರ್ತಾರೆ. ಅದನ್ನು ಈ ದೇಶದ ಯಾರೋ ಒಬ್ಬರು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ. ಸಂವಿಧಾನದ ಮೂಲ ನೆಲೆಗಟ್ಟಿನ ಪ್ರಸ್ತಾವನೆಗೆ ಈ 3 ಪದಗಳನ್ನು ಸೇರಿಸಿರ್ತಕ್ಕಂಥದ್ದು ವಿಮರ್ಶೆ ಮಾಡಬೇಕು ಅಂತೇಳಿ ಅದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ ಉತ್ತರ ಕೊಟ್ಟಿದೆ. ಈ 3 ಪದಗಳು ಸೇರಿಸಿರೋದು ಸರಿ ಇದೆ, ಅದು ಸಂವಿಧಾನಬದ್ಧವಾಗಿದೆ, ಅದು ಸಂಸತ್ತಿನ ಅಧಿಕಾರ ಸರಿ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ತೀರ್ಪು ಕೊಟ್ಟಿದೆ. ಅದಕ್ಕಾಗಿ ಇವತ್ತು ನಾವು ಸಂವಿಧಾನವನ್ನು ಭಾಳಷ್ಟು ಗೌರವವಾಗಿ ನೋಡಬೇಕಾಗ್ತದೆ ಮಕ್ಕಳೇ. ಸಂವಿಧಾನದ ವಿಚಾರವನ್ನು ಮುನ್ರಾಜ್ ಸರ್ ಆಗಿರಲಿ, ಮೇಡಮ್ ಅವರಾಗಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಪ್ರಾಥಮಿಕ ಹಂತದಲ್ಲೇ ಸಂವಿಧಾನದ ಬಗ್ಗೆ ಭಾಳಷ್ಟು ಓದ್ತಾ ಬಂದಿರಿ. ನಿಮಗೆಲ್ಲ 6-7ನೇ ತರಗತಿಯಲ್ಲೇ ಸಂವಿಧಾನದ ಪರಿಚಯ ಇದೆ. ಈಗ ನಾವು ಒಂದು ಸಣ್ಣ ಚಟುವಟಿಕೆ ಮಾಡೋಣ ಅಷ್ಟೇ. ಯಾಕಂದರೆ ವಿಚಾರ ಅವರೆಲ್ಲ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಸಂವಿಧಾನ ನಾವೆಲ್ಲ ಓದ್ತಾ ಇದ್ದೀವಿ, ಪುಸ್ತಕದಲ್ಲಿದೆ. ಆದರೆ ಚಿನ್ನಪ್ಪ ಸರ್ ಅವರು ಸಮಾಜಕ್ಕೆ ನೀಡುವಂಥ ಕೊಡುಗೆಯಾಗಿ ತನ್ನನ್ನು ಅರ್ಪಣೆ ಮಾಡಿಕೊಳ್ಳೋದು ಅಂತಂದರೆ ಸಮಾಜಕ್ಕೆ ಏನಾದರೂ ಸೇವೆ ಮಾಡೋದು. ಆ ಮೂಲಕ ಅವರು ನಿಮಗೊಂದು ಸಂವಿಧಾನದ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದು ಶಾಶ್ವತವಾಗಿ ನಿಮ್ಮಲ್ಲಿ ಇಟ್ಕೊಳ್ಬೇಕು. ಇವತ್ತಿನ ದಿನಾಂಕ ಬರ್ಕೊಂಡು ಇವತ್ತಿನ ದಿನ ಬರ್ಕೊಂಡು ಅವರು ಸೀಲ್ ಹಾಕಿದ್ದಾರೆ ಅವ್ರ ಹೆಸರನ್ನು. ಆದರೂ ಅವರು ಇಟ್ಕೊಳ್ಳಿ. ಆವಾಗ ನಿಮಗೆ ಎಂದಾದರೂ ನಿಮ್ಮ ಭವಿಷ್ಯತ್ತಿನಲ್ಲಿ ಈ ಪುಸ್ತಕ ತೆಗೆದ್ರೆ ಇಂಥ ಸಂವಿಧಾನ ದಿನಾಚರಣೆ ನಾನು ಭಾಗವಹಿಸಿದ್ದೆ, ಇಂಥವ್ರು ನನಗೆ ಈ ಪುಸ್ತಕ ಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಮಕ್ಕಳೇ, ಈಗ ಒಂದು ಸಣ್ಣ ಚಟುವಟಿಕೆ ಮಾಡಿಬಿಡೋಣ. ಸಂವಿಧಾನ ಬುಕ್ ತಗೊಳ್ಳಿ ಎಲ್ಲರೂ. ಅದು ಹೆಡ್ಡಿಂಗ್ ಏನಿದೆ ಓದಿ, ಶೀರ್ಷಿಕೆ ಓದಿದ್ದೀರಾ? ಎಸ್. ಅದನ್ನು ಬರೆದಂಥವ್ರ ಕೆಳಗಡೆ ಇದೆ ಯಾರು ಅಂತೇಳಿ. ನ್ಯಾಯಮೂರ್ತಿ HS ನಾಗಮೋಹನ ದಾಸ್ ಅಲ್ಲ ಈ ಪುಸ್ತಕವನ್ನು ಬರೆದಂಥವ್ರು. ಅವರು ನಿವೃತ್ತ ನ್ಯಾಯಮೂರ್ತಿಗಳು. ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿರಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಕರುಣಶೀಲ ಜ್ಞಾನವಂತ ಬುದ್ಧನಂತಾಗೋ ಬುದ್ಧನಂತಾಗೋ ನೀ ಬುದ್ಧನಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಅಸಮಾನತೆಯ ಮಾವಸೆಗೆ ಅಣತೆ ನೀನಾಗೋ ಅಸಮಾನತೆಯ ಮಾವಾಸೆಗೆ ಅಣತೆ ನೀನಾಗೋ ನೊಂದ ಜನರ ಕಣ್ಣೀರ ಒರೆಸುವ ಹೃದಯವಂತನಾಗೋ ನೊಂದ ಜನರ ಕಣ್ಣೀರ ಒರೆಸುವ ಹೃದಯವಂತನಾಗೋ ಕಕ್ಕಲ್ಲ ಕಳೆದು ಕಲೆಯಾಗಿ ಒಳೆದು ಗೌರವಿಪ ಮೂರ್ತಿಯಾಗೋ ಮಾನವತವಾದಿಯಾಗೋ ನೀ ಮಾನವತವಾದಿಯಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಕಂದ ಕಂದ ಅಂಬೇಡ್ಕರರಂತಾಗೋ ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗೋ ಮಾನವತೆಗೆ ಹೊಸ ದಾರಿ ತೋರಿದ ಮಂಟೆ ಸ್ವಾಮಿಯಾಗು ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗೋ ಒಕ್ಕಲುತನಕ್ಕೆ ಸ್ಫೂರ್ತಿಯಾದ ಮಾದೇಶ್ವರರಂತಾಗೋ ಇವ ನಮ್ಮವ ಎಂದ ಅಣ್ಣ ಬಸವನಾಗೋ ಲೋಕಕ್ಕೆ ಬೆಳಕಾಗೋ ನೀ ಲೋಕಕ್ಕೆ ಬೆಳಕಾಗೋ ಕಂದ ಕಂದ ಅಂಬೇಡ್ಕರ್. ನಮ್ಮ ಚಿನ್ಮಯ ಸೇವಾ ಸಂಸ್ಥೆ, ನೆಹರು ಕೇಂದ್ರ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ, ASB PU ಕಾಲೇಜು
ಮತ್ತು ಗೋಪಾಲರಾಜು ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 1000 ಜನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಉಚಿತವಾಗಿ ಸಂವಿಧಾನದ ಪುಸ್ತಕವನ್ನು ವಿತರಣೆ ಮಾಡಿದ್ವಿ. ಕಾರಣ ಏನಂತ ಹೇಳಿದ್ರೆ ಇವತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆ. ಹಾಗಾಗಿ ನಾವೆಲ್ಲ ಕಡೆ ಬರೀ ಕಾರ್ಯಕ್ರಮಗಳು ಮಾಡೋಕ್ಕಿಂತ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂವಿಧಾನದ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಜೊತೆಗೂಡಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅಪೂರ್ವ ಬಿದ್ರಿ ಅವರು ಉದ್ಘಾಟನೆ ಮಾಡಿ, ನೆಹರು ಕೇಂದ್ರದ ರಾಜ್ಯ ನಿರ್ದೇಶಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ದಾಸ್ ಅವರು ಹಾಗೂ ASP ಪ್ರಾಂಶುಪಾಲರಾದ ಕವಿತಾ ಮೇಡಮ್ ಅವರು, ರಾಮಕೃಷ್ಣ ಅವರು ನಮ್ಮೆಲ್ಲರ ಸಹಯೋಗದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಸುಮಾರು 1000 ಜನಕ್ಕೂ ಹೆಚ್ಚು ಇವತ್ತು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ವಿ. ನಾನಾದರೂ ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲು, ಫೇಸ್ಬುಕ್ಕು, ವಾಟ್ಸಪ್ಗಳ ಒಂದು ಇದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ ಪ್ರಕ್ರಿಯೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಬಂದು ಇವತ್ತು ಅವರಿಗೆ ಪುಸ್ತಕ ಸರಳವಾಗಿ ಏನು ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ಆದಂಥ ನಾಗಮೋಹನ್ ದಾಸ್ ಅವರು ವಿದ್ಯಾರ್ಥಿಗಳಿಗಾಗಿ ಅಂತ ಬಂದಿರತಕ್ಕಂಥ ಪುಸ್ತಕವನ್ನು ಇವತ್ತು ನಮ್ಮ ಸರ್ಕಾರಿ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಬಾಲ್ಯದಲ್ಲಿ ಮಕ್ಕಳಲ್ಲಿ ಸಂವಿಧಾನವನ್ನು ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸಂವಿಧಾನದ ಜೊತೆಗೆ ಮಕ್ಕಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ಹಕ್ಕುಗಳನ್ನು ಕೇಳ್ತಾರೆ, ಆದರೆ ಅವರಿಗೆ ಕರ್ತವ್ಯಗಳು ಕೂಡ ತಿಳಿಸ್ಬೇಕಲ್ವಾ. ಪ್ರತಿಯೊಬ್ಬ ದೇಶದ ಪ್ರಜೆಯೂ ಕೂಡ ಬರೀ ಪ್ರತಿಯೊಬ್ಬರು ಏನು ಹೇಳ್ತಾರೆ ಅಂದರೆ ನಮ್ಮ ಸಂವಿಧಾನ ನಮ್ಮ ಹಕ್ಕು ಅಂತಾರೆ, ನಮ್ಮ ಆ ಹಕ್ಕು ಈ ಹಕ್ಕು ಅಂತಾರೆ. ನಮ್ಮ ಕರ್ತವ್ಯ ಇದೆಯಲ್ಲ, ಪರಿಸರ ನೋಡಿಸ್ತಕ್ಕಂಥದ್ದು, ದೇಶದ ಬಗ್ಗೆ ಅಭಿಮಾನ ಮೂಡಿಸ್ತಕ್ಕಂಥದ್ದು. ಹೀಗೆ ಆ ಮತ್ತು ಈ ಒಂದು ಸಂವಿಧಾನ ಪುಸ್ತಕದಲ್ಲಿ ಏನಿದೆಪ್ಪ ಅಂದರೆ ಭಾಳ ಸರಳವಾಗಿ ಮಧ್ಯಕಾಲೀನ ಇತಿಹಾಸ, ಪ್ರಾಚೀನ ಇತಿಹಾಸ ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಭಾಳ ಒಂದು ಮತ್ತು ನಮ್ಮ ಈ ಸಂವಿಧಾನದಲ್ಲಿ ಬೇರೆ ದೇಶಗಳ ಪುಸ್ತಕದ ಬೇರೆ ದೇಶಗಳ ಸಂವಿಧಾನವನ್ನು ಕೂಡ ಎರವಲು ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಭಾಳ ಸಂಕ್ಷಿಪ್ತವಾಗಿ ವಿದ್ಯಾರ್ಥಿಗಳಲ್ಲಿ ನೀಡಿರ್ತಕ್ಕಂಥ ಪುಸ್ತಕವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನಮ್ಮ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಬೇಕು ಅಂತ ಇದೆ. ಅದನ್ನು ನಮ್ಮ ಕಾರ್ಯದರ್ಶಿಗಳಂತ ಮಹೇಶ್ ಅವರು ನಾವು ಜೊತೆಗೂಡಿ ಅದನ್ನು ಮಾಡ್ತೇವೆ. ಇವತ್ತು ನನಗೆ ಸಹಕರಿಸಿದಂಥ ವಿಶೇಷವಾಗಿ ನಮ್ಮ ಸಹೋದರ ಜಯಶಂಕರ್ ಅವರು, ಪವಿತ್ರ ಜಯಪ್ರಕಾಶ್ ಅವರು, ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿ ಅವರು ಮತ್ತು ಮದನ್ನವರು ಶಾಂತಿಪುರ, ಇವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಅಂತ ಹೇಳ್ತಾರೆ, ಆದರೆ ಅವ್ಯಾವು ಕೂಡ ಅದರಲ್ಲಿ ಬೆರಳಿನಿಕೆ ಇರ್ತದೆ. ಅವರು ಕೊಡ್ತಕ್ಕಂಥದ್ದು ಪೆಂಡಲು ಚೇರ್ಗಾಗಲ್ಲ. ಬಟ್ ಏನಂದರೆ ಸರ್ಕಾರದ ಇಲಾಖೆ ಅಧಿಕಾರಿಗಳನ್ನ ಯಾಕೆ ಕರೆಸ್ತೀವಿ ಅಂದರೆ ಉನ್ನತ ಅಧಿಕಾರಿಗಳಿರ್ತಾರೆ, ಅವ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಮಾರ್ಗದರ್ಶನ ಕೊಡಬೇಕು. ಮತ್ತು ಇಲಾಖೆಯ ಸಹಯೋಗತ್ವದಲ್ಲಿ ಇವತ್ತು ಯುವಜನ ಇಲಾಖೆ ಹಾಕಿದ್ವಿ. ಯುವಜನ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಅವರು ಸಂವಿಧಾನದ ಜೊತೆಗೆ ಇಲಾಖೆಯಲ್ಲಿ ಯುವಜನರಿಗಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಇವತ್ತು ಸಂವಿಧಾನದ ಜಾಗೃತಿ ಜೊತೆಗೆ ಈ ಯುವಜನರಿಗೆ ಏನೆಲ್ಲ ಇದೆ ಅಂತಕ್ಕಂಥದ್ದನ್ನ ಅವರು ವಿಚಾರವನ್ನು ತಿಳಿಸ್ಕೊಟ್ರು. ಹಾಗಾಗಿ ನಾವು ಇಲಾಖೆಗಳನ್ನು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಇದಕ್ಕೆ ಸಹಕಾರವನ್ನು ಕೊಡ್ತಂದ ASB PU ಕಾಲೇಜು ಮತ್ತು ಹೆಣ್ಣು ಮಕ್ಕಳ ಪ್ರೌಢಶಾಲೆ ಮತ್ತು ಡಾಕ್ಟರ್ S ಗೋಪಾಲರಾಜು ಕಾಲೇಜು ಮತ್ತು ASB ಹೈಸ್ಕೂಲು, ಆ ಎಲ್ಲ ಉಪನ್ಯಾಸಕರಿಗೆ, ಪ್ರಾಂಶುಪಾಲರಿಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಾನು ನನ್ನ ಜೊತೆಗಿರ್ತಕ್ಕಂಥ ಕುಮಾರಾಚಾರ್ಯ ಎಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಘಟಕರು, ರಾಜ್ಯ ಪ್ರಶಸ್ತಿ ವಿಜೇತ ಮಹೇಶ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ಚಿನ್ಮಯ ಸೇವಾ ಸಂಸ್ಥೆಯ ವತಿಯಿಂದ ಆನೇಕಲ್ನ ಈ ಒಂದು ಸರ್ಕಾರಿ ಮಕ್ಕಳ ಪ್ರೌಢಶಾಲೆಯಲ್ಲಿ ನೆಹರು ಕೇಂದ್ರ ಹಾಗೂ ಯುವಜನ ಸೇವಕ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡೆಯವರ ನೇತೃತ್ವದಲ್ಲಿ ಒಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಆಯೋಜಿಸಿದ್ವಿ. ಈ ಒಂದು ಉದ್ದೇಶ ಏನಂತಂದರೆ ಮಕ್ಕಳಲ್ಲಿ ತುಂಬ ಬಾಲ್ಯಾವಸ್ಥೆಯಲ್ಲೇ ಬರೀ ಓದೋದಲ್ಲ, ಅವರು ಅದನ್ನು ಅರಗಿಸ್ಕೊಳ್ಬೇಕು ಮುಂದೆ. ಯಾಕಂದರೆ ಇದೇ ಮಕ್ಕಳೇ ಮುಂದೆ ಜನಪ್ರತಿನಿಧಿಗಳು ಅಥವಾ ಬೇರೆ ಬೇರೆ ಇಲಾಖೆಯಲ್ಲಿ ಅಧಿಕಾರಿಗಳು ಆಗುವಂಥವ್ರು. ಇವರಿಗೇ ಒಂದು ಬಾಲ್ಯ ಮಟ್ಟದಲ್ಲೇ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಿ ಒಂದು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದರಲ್ಲಿ ಒಂದು ಎಲ್ಲ ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಕಾಲೇಜ್ವರೆಗೂ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಸಂವಿಧಾನ ಪುಸ್ತಕ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಚಿನ್ಮಯ ಸಂಸ್ಥೆ ವತಿಯಿಂದ ಈ ಪುಸ್ತಕಗಳು ಯಾರ್ಯಾರು ಕೊಟ್ಟಿದ್ದೀವಿ ಇದನ್ನು ತಾಲೂಕು ಮಟ್ಟಕ್ಕೆ ವಿಸ್ತರಣೆ ಮಾಡ್ತೀವಿ. ಜೊತೆಗೆ ಈ ಮಕ್ಕಳಿಗೆ ಸುಮ್ಮನೆ ಬಿಡೋದಿಲ್ಲ, ಹಾಗೆಯೇ ಅವ್ರಿಗೆ ಒಂದು ರಸಪ್ರಶ್ನೆ, ಪ್ರಬಂಧ ಸ್ಪರ್ಧೆ, ಸಂವಿಧಾನದ ಬಗ್ಗೆ ರಸಪ್ರಶ್ನೆ ಆಗಲಿ, ಒಂದು ಪ್ರಬಂಧ ಸ್ಪರ್ಧೆಗಳು, ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಅವ್ರಿಗೂ ಉತ್ತಮವಾದ ಬಹುಮಾನಗಳನ್ನು ಕೊಡಬೇಕು. ಇದರ ಮೂಲಕ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ವಿದ್ಯಾರ್ಥಿಗೂ ಸಂವಿಧಾನದ ಅರಿವು ಮೂಡಬೇಕು ಅನ್ನೋದೇ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಆಶಯವಾಗಿದೆ. ದಿನಾಚರಣೆಯ ಶುಭಾಶಯಗಳು. ಇವತ್ತು ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಗಡೆ ಅವರ ನೇತೃತ್ವ ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯಿಂದ ಸರ್ಕಾರಿ ಮಕ್ಕಳಿಗೆ ಸಂವಿಧಾನ ಓದು
ಅನ್ನೋ ಒಂದು ಪುಸ್ತಕವನ್ನು ಕೊಟ್ಟು ಅವರಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದಾರೆ. ಅದು ಎಸ್ಪೆಷಲಿ ನಮ್ಮ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ ಅವರು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಇವಾಗಲಿಂದಲೇ ಮಕ್ಕಳಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಅತಿ ಹೆಚ್ಚಾಗಿ ಓದೋ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ತಾರೆ. ಈ ಒಂದು ಸರ್ಕಾರಿ ಶಾಲೆಗೆ ಏನೇ ಬೇಕಾದ್ರೂ ಅವ್ರು ಚಿನ್ನಪ್ಪನವರು ಅವರು ಧಾರಾಳ ಮನಸ್ಸಿನಿಂದ ಕೊಡ್ತಾರೆ. ಹಾಗಾಗಿ ಈ ದಿನ ಸಂವಿಧಾನ ದಿನಾಚರಣೆ ಅಂಗವಾಗಿ ಎಲ್ಲ ಮಕ್ಕಳಿಗೆ ಒಂದು ಸಂವಿಧಾನ ಓದು ಪುಸ್ತಕವನ್ನು ವಿತರಣೆ ಮಾಡಿ ಅವರಿಗೆ ಒಂದು ಸಂವಿಧಾನದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅವರು ಒಂದು ಸಮಾಜ ಸೇವೆಯಲ್ಲಿ ತೊಡಗಿರೋದ್ರಿಂದ ಇಂಥ ಸಮಾಜಮುಖಿ ಕೆಲಸ ಮಾಡೋದರಲ್ಲಿ ಅವರು ಯಾವಾಗಲೂ ಮುಂದಿರ್ತಾರೆ. ಅವರು ಇದೇ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಜೈ ಭೀಮ್, ಜೈ ಕರ್ನಾಟಕ, ಮತ್ತು ಜೈ ಭುವನೇಶ್ವರಿ.